ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಾಲಕ್ಷ್ಮಿಗೆ ಕೋಲು ಕಟ್ಟದೆ ಈಸಿಯಾಗಿ ಸೀರೆ ಉಡಿಸೋದು ಹೇಗೆ ಅಂತೇಳಿ ನೋಡೋಣ. ಮೊದಲಿಗೆ ನಾನು ಗ್ರೀನ್ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ. ಆ ಸ್ಯಾರಿನ ಓಪನ್ ಮಾಡಿ ಈ ರೀತಿ ನರ್ಗೆಗಳನ್ನು ಮಾಡ್ಕೊಂಬರ್ಬೇಕು. 4 ಇಂಚಸ್ಸಲ್ಲಿದ್ದರೆ ಸಾಕು. ನೀಟಾಗಿ ಒಂದೇ ಲೆವೆಲ್ಲಿಗೆ ಮಾಡ್ಕೊಂಬರ್ಬೇಕು. ಸ್ಟಾರ್ಟಿಂಗಲ್ಲಿ ಮಾಡ್ಕೊಳೋದಾದರೆ ಒಂದು 4 ನರ್ಗೆ ಮಾಡ್ಕೊಂಬಿಟ್ಟು ಕ್ಲಿಪ್ಪನ್ನು ಯೂಸ್ ಮಾಡಿ, ಬಟ್ಟೆ ಕ್ಲಿಪ್ಪನ್ನು. ಸೊ ತುಂಬ ಚೆನ್ನಾಗಿ ಈಸಿಯಾಗಿ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸ್ಬೋದು. ನೋಡಿ, ಒಂದೇ ಸಮಕ್ಕೆ ಜೋಡಿಸ್ಕೋಬೇಕು. ನರ್ಗೆಗಳೆಲ್ಲ ಒಂದೇ ಲೆವೆಲಿಗಿರಬೇಕು. ಈ ಮುಂಭಾಗ ಮಾತ್ರ ತುಂಬ ಚೆನ್ನಾಗಿರಲಿ. ಹಿಂದೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ. ಸೊ ಪಿನ್ನ ಜಾಸ್ತಿ ಯೂಸ್ ಮಾಡಬೇಡ್ರಿ, ಬಟ್ಟೆ ಕ್ಲಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಸ್ಯಾರಿ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಪಿನ್ನನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಎಲ್ಲನೂ ನರ್ಗೆನ ಜೋಡಿಸ್ಕೋಬೇಕು. ಒಂದೊಂದು ಒಳಗೆ ಸೇರಿಕೊಂಡಿರುತ್ತೆ, ಹಾಗಾಗಿ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, 2 ಸೈಡು ನರ್ಗೆಗಳನ್ನು ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಪಾರ್ಟ್ ರೆಡಿ ಆಯಿತು. ನೆಕ್ಸ್ಟು ಮುಸ್ಕುನ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊತಾ ಹೋಗಿ. ಈಸಿಯಾಗಿರುತ್ತೆ ಸ್ಯಾರಿ ಡ್ರಾಪಿಂಗು. ಸೊ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಸ್ಯಾರಿ ಮುಸ್ಕು ರೆಡಿ ಆಯಿತು. ಈಗ ಸೀರೆ ಉಡಿಸೋದಕ್ಕೋಸ್ಕರ ಒಂದು ಪೀಠ ಇಟ್ಟು ಪೀಠದ ಮೇಲೆ ಈ ರೀತಿ ರಂಗೋಲಿ ಹಾಕ್ಕೋಬೇಕು. ನಿಮ್ಗೆ ಯಾವ ರೀತಿ ಬರುತ್ತೋ ಅದೇ ರೀತಿ ಹಾಕ್ಕೊಳ್ಳಿ. ನಂತರ ಒಂದು ತಟ್ಟೆ ತುಂಬ ಅಕ್ಕಿ ಹಾಕ್ಕೊಂಡು ಪೀಠದ ಮಧ್ಯ ಭಾಗದಲ್ಲಿ ಇಡಬೇಕು. ನಂತರ ಮಹಾಲಕ್ಷ್ಮಿ ಕೂರಿಸೋದಕ್ಕೆ ಒಂದು ಕಳಸದ ಚೊಂಬು, ಹಿತ್ತಾಳೆದಾಗಿರ್ಬೋದು ಅಥವಾ ಸ್ಟೀಲಿಂದಾಗಿರ್ಬೋದು, ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ತೊಗೊಳ್ಳಿ. ಅದಕ್ಕೆ ನೀರು ಅಥವಾ ಅಕ್ಕಿನ ತುಂಬಿಟ್ಕೊಳ್ಳಿ. ನೆಕ್ಸ್ಟು ನರ್ಗೆ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರೋ ಸ್ಯಾರಿನ ಹಿಂಭಾಗದಿಂದ ತೊಗೊಂಡು ಈ ರೀತಿ ಸೆಂಟ್ರಿಗೊಂದು ಪಿನ್ನ ಹಾಕ್ಕೊಳ್ಳಿ. ಪಿನ್ನ ಹಾಕ್ಕೊಂಡ ನಂತರ ಈ ರೀತಿ ನರ್ಗೆನೆಲ್ಲ ಜೋಡಿಸ್ಕೊತಾ ಬನ್ನಿ. ಹಾಕ್ಕೊಂಡಿರೋ ಕ್ಲಿಪ್ನ ಈ ಹಂತದಲ್ಲಿ ತೆಗೀರಿ. ಆ ಪಿನ್ನ ಹಾಕಿರೋದ್ರಿಂದ ಏನೂ ಆಗೋದಿಲ್ಲ. ನಂತರ ಕೆಳಗೂ ಸಹ ನರ್ಗೆ ತುಂಬ ಚೆನ್ನಾಗಿ ಕಾಣೋದಕ್ಕೋಸ್ಕರ ಎರಡನ್ನೂ ಸೇರಿಸಿ ಈ ರೀತಿ ಪಿನ್ನನ್ನು ಹಾಕಿ, ಗುಂಡು ಪಿನ್ ಹಾಕಿ ಅಥವಾ ಪಿನ್ನ ಹಾಕಿ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಹಾಕಿ. ಸಾಧ್ಯವಾದಷ್ಟು ಗುಂಡು ಪಿನ್ ಯೂಸ್ ಮಾಡಿ. ನೋಡಿ, ಈ ರೀತಿ ಸೀರೆನ ಜೋಡಿಸ್ಕೊಂಬನ್ನಿ. ನೋಡಿ, ಯಾವುದೇ ಕೋಲು ಕಟ್ಟದೆ ಇಷ್ಟು ಸುಂದರವಾಗಿ ವರಮಹಾಲಕ್ಷ್ಮಿಗೆ ಸ್ಯಾರಿನ ಉಡಿಸ್ಬೋದು. ಮುಸ್ಕನ್ನು ಈ ರೀತಿ ತೊಗೊಂಡು ಹಿಂದ್ಗಡೆಯಿಂದ ಸೆಂಟ್ರಲ್ಲಿ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಂಡು ಅಲ್ಲಿಗೊಂದು ಪಿನ್ನ ಹಾಕ್ಕೊಂಬಿಡಿ. ಈ ರೀತಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಮ್ಮನವ್ರಿಗೆ. ಈ ರೀತಿ ಸೀರೆ ಉಡಿಸೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ನಿಮಗೆ ಬೇಕಾದ ರೀತಿ ಅಲಂಕಾರನ ಮಾಡ್ಕೊಳ್ಳಿ. ಸ್ಯಾರಿ ಡ್ರಾಪಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಯಾವುದೇ ಕೋಲು ಬೇಡ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.